ಸರಿ. ಅದಕ್ಕೆ ಇದನ್ನ ಸಿರಿ. ನಿಮ್ಮ ಆರೋಗ್ಯಕ್ಕೆ ಸರಿಯಾದ ಧಾನ್ಯ ಯಾವುದು? ಸಿರಿಧಾನ್ಯ. ಆರೋಗ್ಯವೇ ಮಹಾಭಾಗ್ಯ. ಎಲ್ಲದಕ್ಕಿಂತ ಉತ್ತಮವಾದ ಭಾಗ್ಯ ಆರೋಗ್ಯ. ಆ ಆರೋಗ್ಯವನ್ನು ತಂದು ಕೊಡ್ತಕ್ಕಂಥ ಅದ್ಭುತವಾದ ಮಹತ್ತರವಾದ ವಿಶಿಷ್ಟವಾದ ಧಾನ್ಯಗಳನ್ನ ಸಿರಿಧಾನ್ಯ ಅಂತ ಕರೆಯದೆ ಇಲ್ಲಿ ಯಾವ ಹೆಸರಲ್ಲೂ ಕರೆಯೋದಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಈಗ ಚಪ್ಪಾಳೆ ಕೊಟ್ಟಿಲ್ಲ, ನನಗೋಸ್ಕರಲ್ಲ. ಇನ್ನೊಂದು ರೌಂಡ್ ಚಪ್ಪಾಳೆ ತಟ್ಟೆ ಮುಂಚೆನೆ, ಯಾಕಂದ್ರೆ ನೀವು ಆಮೇಲೆ ತಪ್ಪಿಲ್ಲ. ಇಂಥ ಧಾನ್ಯಗಳನ್ನ ನಾವು ನಮ್ಮ ಜೀವನದಿಂದ ಈ ಕರುಣವನ್ನು ಹೇಳೋದಕ್ಕೆ ಹೊರೆ ಹಾಕಿದ್ದೀವಿ. ಅದಕ್ಕೂ ಒಂದು ಸತಿ ಚಪ್ಪಾಳೆ ತಟ್ಟಿ. ಸರಿ, ನಾವು ಮಾಡಬೇಕಾಗಿದ್ದ ಕೆಲಸ ಏನು? ನಮ್ಮ ಜೀವನಕ್ಕೆ, ನಮ್ಮ ಅಡಿಗೆ ಮನೆಗೆ, ನಮ್ಮ ಬರಡು ಭೂಮಿ, ಬಂಜರು ಭೂಮಿಗಳಲ್ಲಿ ಬೆಳಿಬೇಕಾಗಿದ್ದು, ಬಳಸಬೇಕಾಗಿದ್ದು ಗೊತ್ತಿಲ್ಲ. ಆಕ್ಚುಲಿ ನನಗೆ ಈ ಧಾನ್ಯಗಳನ್ನು ಕಂಡ್ರೆ ಮೈ ಶಿವನನ್ನ ನೋಡಿದಂಗೆ ಅಷ್ಟು ಪುಲಕಿತ, ವಿಷ್ಣುವನ್ನ ನೋಡಿದಂಗೆ. ಬಿಕಾಸ್ ಸಾಕ್ಷಾತ್ ಭಗವಂತರೇ ಇದನ್ನು ತಿಂದಿದ್ದಾರೆ. ವರಾಹ ಸ್ವಾಮಿ ರಾಕ್ಷಸನ ಜೊತೆ ಯುದ್ಧ ಮಾಡಿದ ಮೇಲೆ 18 ದಿವಸ ಬಂದು ಆ ಉದ್ವೇಗವನ್ನ ಸ್ವಾಮಿ ಹೆಂಗೆ ಕಮ್ಮಿ ಮಾಡಿಬೋದು ಅಂತ ಭಕ್ತರು ಕೇಳಿದ್ರೆ, ಪ್ರಿಯಾಂಗು ಪಾಯಸ ಕೊಡ್ರಪ್ಪ ಅಂತ ಕೇಳಿದಾನೆ ಬಾಯಿ ಬಿಟ್ಟು. ಪ್ರಿಯಾಂಗು ಅಂದ್ರೆ ನವಣೆ ಅಕ್ಕಿ. ಒಕ್ಕಳ ಮಹಾದೇವಿ ಶ್ರೀನಿವಾಸನಿಗೆ ಗಾಯ ಆದಾಗ ಅದು ವಾಸಿ ಆಗ್ತಾ ಇಲ್ಲ ಅಂತ, ಗಾಯ ಯಾಕಾಯ್ತು? ಒಬ್ರು ಕೊಡ್ಲಿ ಬೀಸಾಕಿದ್ರಂತೆ, ಹಾಲು ಕುಡಿತಾ ಇದ್ದಾನೆ ಅಂತ ಒಬ್ಬ. ಅದು ಗಾಯ ಆದಾಗ ಬಿತ್ಕೊಂಡಿದ್ದ. ಅವ್ರನ್ನ ಹತ್ರ ಹೋಗಿ ಒಕ್ಕಳ ಮಹಾದೇವಿ ಸಾಮೆ ಅಕ್ಕಿ ಪಾಯಸ, ಆಕ್ಚುಲಿ ಪಾಯಸ ಅಲ್ಲ ಅದು, ಅಂಬಲಿಗೂ ಕೂಡಿಸಿದ್ದು, ಮಾಡಿಕೊಂಡು ಅವ್ರು ಉಳ್ಕೊಂಡು ಹೋಗ್ತಾರೆ. ಮಡಿಕೆಯಲ್ಲಿ ತಗೊಂಡು ಹೋಗೋದು. ರಿಯಲ್ ಸ್ಟೋರಿ. ರಾಮ, ಲಕ್ಷ್ಮಣ, ಸೀತಾ ವನವಾಸಕ್ಕೆ ಹೋದಾಗ ಅವರು ಸೆರೆಗಳಲ್ಲಿ ಸುತ್ತಕೊಂಡು ಹೋಗಿದ್ದು ನವಣೆ ಅಕ್ಕಿ, ಸಾವೆ ಬೀಜ. ಅಲ್ಲಿ ಹೋಗಿ ಅವ್ರು ಬೆಳೆಸ್ಕೊಂಡು ತಿಂದ್ರು. ಕೊನೆ 60 ದಿವಸಕ್ಕೆ ತೆನೆ ಕಟ್ಟುತ್ತೆ, 70 ದಿವಸಕ್ಕೆ ಕಟಾವು. ಈ 5 ಧಾನ್ಯಗಳಲ್ಲಿ ಆರ್ಕ ಬಿಟ್ಟು ಮಿಕ್ಕಿದ್ದೆಲ್ಲ 90 ದಿವಸಕ್ಕೆ ನಮಗೆ ಇಳುವರಿ. ಆರ್ಕ ಒಂದು 120 ದಿವಸಕ್ಕೆ. ಈ ರೀತಿ ಒಂದೊಂದು ಧಾನ್ಯದಲ್ಲಿ ಒಂದೊಂದು ವಿಶಿಷ್ಟತೆ. ನಾನು ಹೇಳಿದೆ, ನವಣೆ ಉದ್ವೇಗಗಳನ್ನ ಕಮ್ಮಿ ಮಾಡುತ್ತೆ, ನರನಾಡಿಗಳನ್ನ ಹತೋಟಿಗೆ ತಗೊಂಡ್ಬಿಡುತ್ತೆ, ನೆಮ್ಮದಿ. ಕೊರಲೆ ತ್ವಚ, ಕೊರಲೆ ತ್ವಚ, ಚರ್ಮ, ಹೊಟ್ಟೆ ಒಳಗಡೆ ಇರೋ ಚರ್ಮ, ಹೊರಗಡೆ ಇರೋ ಚರ್ಮ, ಅಂದ್ರೆ ಆ ಎಪಿಥೀಲಿಯಲ್ ಲೇಯರ್ಸ್ ಅನ್ನ ಅತಿ ಅದ್ಭುತವಾಗಿ ಸಂಪೂರ್ಣ ಆರೋಗ್ಯ ಕಡೆಗೆ ತಗೊಂಡು ಹೋಗುವುದು. ಅಂದ್ರೆ ನಿಮ್ಮ ಬಾಯಿಂದ ಕುಡಿದ್ವಾರ ತನಕ ಒಳಗಡೆ ಇರುವ ಚರ್ಮ, ಆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೆಲ್ಲಾನು ಅತಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆರ್ಕ ನಿಮ್ಮ ಇಡೀ ದೇಹದಲ್ಲಿ ಹರಡ್ತಾಕ ಇರುವ ರಕ್ತವನ್ನ, ಮೂಲೆ ಮಜ್ಜೆಯನ್ನ, ರಕ್ತ ಉತ್ಪಾದನೆ ಮಾಡುವ ಜಾಗವನ್ನು ಶುದ್ಧ. ಅದ್ಭುತ ಅದ್ಭುತ. ಕೂದಲು ನಿಮ್ಮ ಮೃದು ಅಂಗಗಳ, ಮೃದು ಅಂಗಗಳಂದ್ರೆ ಸಾಫ್ಟ್ ಪಾರ್ಟ್ಸ್, ಮೂತ್ರಪಿಂಡ, ಯಕೃತ್ತು, ಮೇರುಚೀರಕ ಅಂಗ, ಪ್ಯಾಂಕ್ರಿಯಾಸ್, ಲಿವರ್, ಕಿಡ್ನಿ, ಸ್ಪ್ಲೀನ್, ಈ ಅಂಗಗಳನ್ನ ಹಂತ ಹಂತವಾಗಿ, ಅದು ನಿಜವಾಗಲೂ ನಿಮ್ಮನ್ನು ಶುದ್ಧ ಮಾಡೋ ಅಂಗಗಳು. ಆ ಶುದ್ಧ ಮಾಡೋ ಅಂಗಗಳನ್ನು ಶುದ್ಧ ಮಾಡೋರು ಯಾರು? ಕೂದಲು ಸಾಮೆ, ವ್ರತ ಚಾವಲ್ ಅಂತಾರೆ ನಾರ್ತ್ ಇಂಡಿಯಾ. ಅಂದ್ರೆ ಉಪವಾಸ ಇರಬೇಕು ಅಂದ್ರೆ ನೀವು ಊದಲು ತಿಂದ್ರೆ ಮಾರನೇ ದಿವಸ ರಾತ್ರಿ ತನಕ ಹಸಿವಾಗೋದಿಲ್ಲ. ಅಷ್ಟು ಅದ್ಭುತ. ಹಂತ ಹಂತವಾಗಿ ನಿಮ್ಮ ಹಸುವನ್ನ ನೀಗಿಸ್ತಾ ಬರ್ತಕ್ಕಂಥ ಶಕ್ತಿ ಇದರಲ್ಲಿದೆ.
ಇನ್ನೇನ್ ಬೇಕ್ರಿ ನಿಮ್ಗೆ? ಹಾಳಾದ ಅಕ್ಕಿ ಬೇಕಾ? ಇಲ್ಲ ಇಲ್ಲ, ಹಾಳಾದ ಆಲ್ಕಹಾಲ್ ಬೇಕಾ? ಮೊನ್ನೆ 31 ಡಿಸೆಂಬರ್ ಬೆಳಿಗ್ಗೆ 6 ಗಂಟೆಗೆ 6 ಗಂಟೆದಲ್ಲಿ ಬೆಂಗಳೂರು 600 ಕೋಟಿ 587 crore. ನಾನು ಹೇಳ್ತಾ ಇಲ್ಲ, ಜನವರಿ 1 ಪೇಪರ್ ಅಲ್ಲಿ ಬರ್ಕೊಂಡಿದ್ದಾರೆ. ನೆಕ್ಸ್ಟ್ ಇಯರ್ 800 ಆಗ್ಬೇಕಂತ ನೋಡಿ. ನಮ್ಮ ಕರ್ಮ ಯಾರಿಗೆ ಕೊಡಿಸ್ತಾ ಇದ್ದೀವಿ? ನಮ್ಮ ಮಕ್ಕಳಿಗೆ ಕೊಡಿಸ್ತಾ. ಈಗ IPL ವರ್ಲ್ಡ್ ಕಪ್ ನಡೀತಾ ಇದೆ. ನಾನು 1 ಗಂಟೆ ಮ್ಯಾಚ್ ನೋಡಿದ್ರೆ 6 ಸತಿ ಶಾರುಖ್ ಖಾನ್ ಬಂದು ಗುಟ್ಕಾ ಮಾರಾಟ ಮಾಡ್ತಾರೆ. ಅಂದ್ರೆ ನೀವೇ ನಿಮ್ಮ ಮಕ್ಕಳನ್ನ ಕೂರಿಸಿ ಗುಟ್ಕಾ ತಿನ್ರಿ ಅಂತ ತೋರಿಸ್ತಾ ಇದ್ದೀವಿ. ನೀವೆಲ್ಲರೂ ಕ್ರಿಕೆಟ್ ನೋಡ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೀರ. ಪ್ರತಿಯೊಂದು ಓವರಲ್ಲಿ ಬಂದು ತೋರಿಸ್ತಾ ಇರ್ತಾರೆ. ನಾನು 6 ಟೈಮ್ ಅಂತೆ, ಇನ್ನೊಬ್ಬರು ಇಲ್ಲಪ್ಪ 12 ಟೈಮ್ ಆಗತ್ತೆ, 3 ಓವರ್ ಮುಗಿಸೋಷ್ಟರಲ್ಲಿ ಅಷ್ಟು ಸತಿ ತೋರಿಸ್ತಾರೆ. ಅಂದ್ರೆ ಅಡ್ವರ್ಟೈಸ್ಮೆಂಟ್ ತೋರಿಸೋದಕ್ಕೆ ಇವರೆಲ್ಲ ಆಟ ಆಡ್ತಾ ಇದ್ದಾರೆ. ದ ಸ್ಪಾನ್ಸರ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಕ್ರಿಕೆಟ್. ಇದು ತಲೆಗೆ ಹೋಗ್ತಾ ಇಲ್ಲ ನಮಗೆ. ಇನ್ನು ಅಷ್ಟು ಸತಿ ಗುಟ್ಕಾ ಬಗ್ಗೆ ಅಡ್ವರ್ಟೈಸ್ಮೆಂಟ್, ಶಾರುಖ್ ಖಾನ್, ಅಕ್ಷಯ್ ಕುಮಾರ್, ಜಯದತ್ ಎಲ್ಲ ದೊಡ್ಡ ದೊಡ್ಡ ಐಕಾನ್ಸ್ ಬಂದು ಹೇಳಿದ್ರೆ ನಿಮ್ಮ ಮಕ್ಕಳು ಗುಟ್ಕಾ ತಿಂದ್ರೆ ಇನ್ನೇನ್ ತಿಂತಾರೆ? ತೆಂಗಿನಕಾಯಿ ದೊಡ್ಡ ನೀರು ಕುಡಿತಾರ? ದಿಸ್ ಇಸ್ ದ ಸ್ಟೋರಿ. ಏನ್ ಮಾಡೋದು ನಾವು? ಹೋಗ್ರಪ್ಪ, ಜೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ರೆ ಮುಗಿದೋಯ್ತು. ಪಾಪ ಈ ಮೇಡಮ್ ಪಾಪ ಎಷ್ಟೋ ನೀವು ಗಮನಿಸ್ಲಿಲ್ಲ, ಅವರು ತುಂಬಾ ಆಳವಾಗಿ ನೊಂದುಕೊಂಡು ಈ ಮಾತು ಹೇಳಿದ್ದಾರೆ. ಹೆಣ್ಮಕ್ಳು ಬರಲಿಲ್ಲ. ಹೆಣ್ಮಕ್ಳಿಗೆ ಈ ವಿಷಯಗಳು ಗೊತ್ತಾದ್ರೆ ಕಂಪನಿ ಮಾಡಿ ಕೊಡ್ತಾರೆ. ಈ ಹಾಳಾದ ಗಂಟರು ಅಡ್ಡಾಡ್ಕೊಂಡು ಬಡ್ಡಾಡ್ಕೊಂಡು ಹಾಲು ಕೊಟ್ಟು ಗುಟ್ಕಾ ಮಾಡಿ ಇದೆಲ್ಲ ಬರ್ತಾರೆ. ಆದ್ರೂ ಅಲ್ಪ ಸ್ವಲ್ಪ ಆದ್ರೂ ಅವರ ಮಾತಿನಲ್ಲಿ ಅಂತರ್ಗರ್ಭಿತವಾಗಿದ್ದ ನೋವದು. ಬಟ್ ಅವ್ರಿಗೆ ಗೊತ್ತಿಲ್ಲ ವಿಷಯ. ಇನ್ನೊಂದು ಹೇಳ್ತೀನಿ, ಅವ್ರಿಗೆ ಗೊತ್ತಿಲ್ಲ. ಈ ಗಂಡು ಮಕ್ಕಳೇ ಜೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋದು ಹೆಣ್ಮಕ್ಳಿಗೆ ಕಳಿಸ್ಕೊಟ್ಟಿಲ್ಲ. ಇದೆಲ್ಲ ಏನ್ ಮಾಡ್ತೇವೆ ನೋಡು, ಅವ್ನು ಎಷ್ಟು ಚೆನ್ನಾಗಿ ಮಾಡ್ತಾನೆ, ತೋರಿಸ್ತೀನಿ ನೀನು ಒಂದ್ಸತಿ. ಹೈದರಾಬಾದ್ ಪಲಾವ್ ಟಿಂಗ್ ಅಂತ ಬರುತ್ತೆ, ಹೌದು ನಾವು ಚೆನ್ನಾಗೈತೆ. ಇನ್ನೊಂದು ರೌಂಡು ಬರುವಾಗ ಹಂಗೆ ತಗೊಂಡು ಅಪ್ಪ ಅಂತ ಇವರೇ ಫೋನ್ ಮಾಡ್ತಾರೆ. ಇನ್ನೊಂದಿಷ್ಟು ದಿವಸ ಆದ್ಮೇಲೆ ನಾನು ಫೋನ್ ಮಾಡೋದ, ನಾನೇ ಆರ್ಡರ್ ಮಾಡ್ತೀನಿ ಬಿಡಪ್ಪ. ಬರೋಷ್ಟಿಗೆ ಜೊಮ್ಯಾಟೊ ಸ್ವಿಗ್ಗಿ ರೆಡಿ. ಇಷ್ಟೆಲ್ಲ ಯಾಕೆ? ಇನ್ನೊಂದು ಕಡೆ ಹೋಗೋದು, ಯಾವಾಗಲೂ ಮನೆಯಲ್ಲಿ ಯಾರು ತಿನ್ಬೇಕು, ಅಲ್ಲಿ ಹೋಗಿ ಆರ್ಡರ್ ಮಾಡ್ತೀನಿ. ಅಲ್ಲಿಂದ ಇಬ್ರು ಆ ಕಡೆ ಇಬ್ರು ಬೆಂಗಳೂರಲ್ಲಿ ನಡೀತಾ ಇರೋದಿದೆ. ಸೊ ಮೂಲ ಗಂಡಸರೇನೆ. ಹೆಣ್ಮಕ್ಳನ್ನ ಹಾಳು ಮಾಡ್ತಾ ಇರೋದು ಗಂಡಸರೇ. ಸೊ ಪಾಪ ಅವ್ರನ್ನ ಸ್ವಲ್ಪ ಸುಧಾರಣೆ ಮಾಡೋಣ ಅಂತ ಅವರು ಹೆಣ್ಮಕ್ಳೆಲ್ಲ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಅವರೆಲ್ಲ ಈಗ ಆರ್ಡರ್ ಮಾಡ್ತಾ ಕೂತಿದ್ದಾರೆ. ಭಾನುವಾರ ಬೆಳಿಗ್ಗೆ ಎಲ್ಲ ಶನಿವಾರ ವೀಕೆಂಡ್ ಹ್ಯಾಂಗ್ ಓವರ್ ಅಲ್ಲಿ ಇದ್ದಾರೆ. ವಾರ್ತಾದಲ್ಲಿ ಮಾರ್ಲಿ ಎಲ್ಲ ಸಾಕಿಸ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ನಾವು ಈ ತರ ನಗ್ನಗ್ತ ನಿಜವಾದ ವಿಷಯಗಳನ್ನ, ವೈಜ್ಞಾನಿಕವಾದ ಅಂಶಗಳನ್ನ ನಮ್ಮ ಜೀವನಕ್ಕೆ ಹೊಂದಾಣಿಕೆ ಮಾಡಿಕೊಂಡ್ರೆ ನಮ್ಮ ಮಕ್ಕಳ ಜೀವನ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತೆ. ಎಷ್ಟು ಸಿಂಪಲ್ ನೋಡ್ರಿ. ಆಕ್ಚುಲಿ ನಮ್ಮ ಮನೆಯವರು ಅವಾಗ ಕೇಳಿ, ಯಾಕೆ ಇಷ್ಟು ಒದ್ದಾಡ್ತೀಯ, ಎಷ್ಟೆಷ್ಟು ದೂರ ಪ್ರಯಾಣ ಮಾಡ್ತೀವಿ?